ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್ ಕಾರ್ಯಕ್ರಮಕ್ಕೆ ಜಯವಾಗಲಿ. ಭೀಮೋತ್ಸವ ಕಾರ್ಯಕ್ರಮಕ್ಕೆ ಜಯವಾಗಲಿ. ಇದೇ ತಿಂಗಳು 10ನೇ ತಾರೀಕು ಭಾನುವಾರ ಸಂಜೆ 4 ಗಂಟೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತ ಭಾಗ್ಯವಿಧಾತ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಅತ್ತಿಬೆಲೆ ಸರ್ಕಲ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಉದ್ದೇಶದಿಂದ ನಾವು ಒಂದು ಹೊಸ ಆಲೋಚನೆಯನ್ನು ಇಟ್ಕೊಂಡು ಭೀಮೋತ್ಸವ ಎಂಬ ಹಬ್ಬದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ, ಇಡೀ ಭಾರತ ದೇಶದಲ್ಲಿ ಎಲ್ಲ ಪ್ರಜೆಗಳಿಗೂ ಸಮಾನವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಬ್ಬ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ. ಅವರೇನಾದರೂ ಇಲ್ದಿದ್ದರೆ ನಮಗೆ ಭಾಳ ಕಷ್ಟ ಆಗಿರ್ತಾಯಿತ್ತು. ಮತ್ತು ಸಂವಿಧಾನದಲ್ಲಿ ಅವರು ನಮಗೆ ಕೊಟ್ಟಂಥ ಸವಲತ್ತುಗಳಿಂದ ಇವತ್ತು ನಾವು ಮೀಸಲಾತಿಯಿಂದ ನಾವು ವಿದ್ಯಾವಂತರಾಗಿ, ಉದ್ಯೋಗಸ್ಥರಾಗಿ ಮತ್ತು ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಬ್ಬ ದೊಡ್ಡ ನಾಯಕ ಅಂತ ಹೇಳ್ಬೋದು. ಸೊ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅತ್ತಿಬೆಲೆ ಸರ್ಕಲ್ನಲ್ಲಿ ಭೀಮೋತ್ಸವ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಡೀ ಆನೇಕಲ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ನಾವೆಲ್ಲ ಹೋಗಿ ಜನರನ್ನ ಆರ್ಗನೈಸ್ ಮಾಡಬೇಕಂತ ತೀರ್ಮಾನ ಮಾಡಿ ಈಗಾಗಲೇ ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಆ ಒಂದು ಉದ್ದೇಶದಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ನಮ್ಮ ಅತ್ತಿಬೆಲೆಯಲ್ಲಿ ಕರೆದಿದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಾಬಾ ಸಾಹೇಬರ ಸಂವಿಧಾನ ಜಾಗೃತಿಗಾಗಿ ವಿವಿಧ ಸಾಂಸ್ಕೃತಿಕ ತಂಡಗಳೊಂದಿಗೆ, ಅಂದರೆ 100 ಕಲಾ ತಂಡಗಳೊಂದಿಗೆ ಅವರ ಸಂವಿಧಾನ ಜಾಗೃತಿಯನ್ನು ಮೂಡಿಸಲಿಕ್ಕೆ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವು ಅತ್ತಿಬೆಲೆ ಫ್ಯಾಮಿಲಿ ಬಿಗ್ ಮಾರ್ಟ್ನಿಂದ ಪ್ರಾರಂಭ ಆಗಿ ಅತ್ತಿಬೆಲೆ ಸರ್ಕಲ್ನಿಂದ ಹೋಗಿ ಅಲ್ಲಿ ತೆರಳಿ ಎಡಭಾಗಕ್ಕೆ ತಿರುಗಿ ಟೋಲ್ಗೇಟ್ ಬಳಿ ಯೂಟರ್ನ್ ಮಾಡಿಕೊಂಡು ಅಲ್ಲಿಂದ ಅತ್ತಿಬೆಲೆ ಕಾಲೋನಿ ಹತ್ರ ನಮ್ಮೆಲ್ಲ ಅಂಬೇಡ್ಕರ್ ಅನುಯಾಯಿಗಳು, ನಮ್ಮ ಅತ್ತಿಬೆಲೆ ಗ್ರಾಮಸ್ಥರು ಒಂದು ಬಾಬಾ ಸಾಹೇಬರಿಗೆ ಒಂದು ವಿಶೇಷ ಗೌರವ ಕೊಡುವಂಥ ನಿಟ್ಟಿನಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಮತ್ತು ಅಲ್ಲಿಂದ ಜಯಭಾರತಿ ಶಾಲೆಯ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ. ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರವನ್ನು ಸ್ವಚ್ಛವಾಗಿ ಇಡೋದಕ್ಕೆ ಪ್ರತಿದಿನ ಕಷ್ಟಪಡುವಂಥ, ನಮಗೋಸ್ಕರ ದುಡಿಯುವಂತಹ ಪೌರಕಾರ್ಮಿಕರಿಗೆ ವಿಶೇಷವಾದಂಥ ಒಂದು ಸನ್ಮಾನ ಮತ್ತು ದಿನಸಿ ಕಿಟ್ಟನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಹಿರಿಯ ಹೋರಾಟಗಾರರು, ನಮ್ಮ ಸಮುದಾಯಕ್ಕೋಸ್ಕರ ದುಡಿದಂತಹ ಅನೇಕ ಕಷ್ಟ ಕಾರ್ಪಣ್ಯಗಳಲ್ಲಿ ನಮ್ಮ ಸಮುದಾಯ ಜೊತೆ ನಿಂತು ಧೈರ್ಯ ನೀಡಿದಂಥ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಈಗಾಗಲೇ ಹೇಳ್ದಂಗೆ ತಮಟೆ ಮತ್ತು ಡೊಳ್ಳು ಕುಣಿತ ಅನೇಕ ತಂಡಗಳು, ಈ ಒಂದು ಕಾರ್ಯಕ್ರಮವು ಅತಿ ಹೆಚ್ಚು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒತ್ತು ನೀಡುವಂಥ ಕಾರ್ಯಕ್ರಮ. ಆದ್ದರಿಂದ ನಾನು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಮಾಡುವಂಥಕ್ಕದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು
ಪ್ರತಿಯೊಬ್ಬ ಪ್ರಜೆಯೂ ಸಹ ಬಾಬಾ ಸಾಹೇಬರನ್ನ ನೆನೆಸ್ಕೊಳ್ಳೋಂಥ ದಿನಗಳು ಇದ್ದಾವೆ. ಸೊ ಆದ್ದರಿಂದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಮನವಿ ಮಾಡಿಕೊಳ್ಳೋದು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಭೀಮ್. ಒಂದು ಸಂದರ್ಭದಲ್ಲಿ ನಾನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಈ ಒಂದು ಭೀಮೋತ್ಸವವು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ, ಯಾವುದೇ ಸಂಘಟನೆಗೆ ಸೀಮಿತವಾಗಿಲ್ಲ. ಎಲ್ಲ ಜನರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಸೇರಿ ಮಾಡೋಂಥ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಂದ್ರೆ ನಮ್ಮೆಲ್ಲರ ಶ್ರಮ ಭಾಳ ಮುಖ್ಯ. ಆ ಒಂದು ಉದ್ದೇಶದಿಂದನೇ ನಾವು ಯಾವುದೇ ಸಂಘಟನೆ ಹೆಸರು ಹಾಕದೆ, ಯಾವುದೇ ಪಕ್ಷದ ಹೆಸರು ಹಾಕದೆ, ಬಾಬಾ ಸಾಹೇಬ್ರೇ ಅಂತಿಮ ಅಂತ ನಾವು ಮನಸ್ಸಲ್ಲಿಟ್ಕೊಂಡು ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿರೋದು. ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಎಲ್ಲರ ಸಹಕಾರನ, ಮಾಧ್ಯಮದವರ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ. ದಯವಿಟ್ಟು ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಬೋಧಿಸತ್ವ ಪರಮಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಪ್ರಯುಕ್ತವಾಗಿ ಅತ್ತಿಬೆಲೆಯಲ್ಲಿ ಭೀಮೋತ್ಸವ 2026 ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಳ್ಳಿಗಳಿಂದ ಪಲ್ಲಕ್ಕಿ ಸ್ವಯಂ ಪ್ರೇರಿತವಾಗಿ ಪಲ್ಲಕ್ಕಿ ಸಹ ಬರ್ತಾಯಿದೆ. ಅದೇ ರೀತಿ ಹಳ್ಳಿಯಿಂದನೂ 50 ಜನ 100 ಜನ ತಾವೇ ವಾಲಂಟ್ರಿಯಾಗಿ ನಾವೆಲ್ಲ ಬರ್ತೀವಿ ಅಂಬೇಡ್ಕರ್ ಕಾರ್ಯಕ್ರಮ ಅಂತ ಅವರು ಸಹ ಎಲ್ಲರೂ ಬೆಂಬಲ ಕೊಡ್ತಾಯಿದ್ದಾರೆ. ಅದೇ ರೀತಿ ಇದರಲ್ಲಿ ವಿಶೇಷವಾಗಿ ನಾವು ಯಾರ ಬಳಿಯೂ ಕಾಂಟ್ರಿಬ್ಯೂಟ್ ತಗೊಂಡಿರ, ಯಾರಾದ್ರೂ ಡೊನೇಷನ್ ತಗೊಂಡಿರ, ನಾವೇ ದುಡ್ಡು ಹಾಕಿ ಮಾಡ್ತಾಯಿರೋ ಕಾರ್ಯಕ್ರಮ. ಯಾಕಂದರೆ ಬಾಬಾ ಸಾಹೇಬ್ರು ಒಂದು ಮಾತು ಹೇಳಿದ್ದಾರೆ, ಪೇ ಬ್ಯಾಕ್ ಟು ಸೊಸೈಟಿ ಅಂತ. ನಾವು ಸಮಾಜದಿಂದ ಪಡ್ಕೊಂಡಿರೋದು ಸಮಾಜಕ್ಕೆ ರಿಟರ್ನ್ ಕೊಡಬೇಕು ಅಂತ ಒಂದು ಮಾತು ಹೇಳಿದ್ದಾರೆ. ಅದರ ತಕ್ಕಂಗೆ ನಾವು ನಡೀತಾ ಇದ್ದೇವೆ. ಅದೇ ರೀತಿ ಇದರಲ್ಲೂ ಇನ್ನೊಂದು ವಿಶೇಷವಾದ ಬೆಳವಣಿಗೆ ಅಂದರೆ, ಸರ್ವ ಜನರು ಬಾಬಾ ಸಾಹೇಬರ ಪಾಲನ್ನು ಪಡೆದಿದ್ದಾರೆ. ಅದಕ್ಕೆ ನಮ್ಮ ಅತ್ತಿಬೆಲೆ ಗ್ರಾಮದಲ್ಲಿ ನಮ್ಮ ರೆಡ್ಡಿ ಕುಲ್ ಬಾಂಧವರು ಒಂದು ಪಲ್ಲಕ್ಕಿ ಮಾಡ್ತಾಯಿದ್ದಾರೆ, ನಮ್ಮ ಕೆಂಪೇಗೌಡ ಕುಲ್ ಬಾಂಧವರು ಸಹ ಒಂದು ಪಲ್ಲಕ್ಕಿ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಮುಸ್ಲಿಂ ಬಾಂಧವರು ಸಹ ಒಂದು ಪಲ್ಲಕ್ಕಿ ಮಾಡ್ತಾಯಿದ್ದಾರೆ, ನಮ್ಮ ಮಾದಿಗ ಕಮ್ಯುನಿಟಿಯವರು ಒಂದು ಪಲ್ಲಕ್ಕಿ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಆಟೋ ಸ್ಟ್ಯಾಂಡು ಸಹೋದರರು ಸಹ ಒಂದು ಪಲ್ಲಕ್ಕಿ ಮಾಡ್ತಾಯಿದ್ದಾರೆ. ಈ ಥರ 80ರಿಂದ 100 ಪಲ್ಲಕ್ಕಿಗಳು ಬರೋ ಚಾನ್ಸಸ್ ಇದೆ. ಅದೇ ರೀತಿ ಈ ಕಾರ್ಯಕ್ರಮಗಳು ಫ್ಯಾಮಿಲಿ ಮಾರ್ಟಿಂದ ಸ್ಟಾರ್ಟಾಗಿ ಟೋಲ್ನ ಯೂಟರ್ನ್ ಮಾಡಿ ಮತ್ತೆ ಸರ್ಕಲ್ಗೆ ಬಂದು ಅತ್ತಿಬೆಲೆ ಜಯಭಾರತಿ ಶಾಲೆ ಆವರಣದಲ್ಲಿ ನಡ್ತದೆ. ಮತ್ತು ಇಲ್ಲಿ ವಿಶೇಷವಾಗಿ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರೋದ್ರಿಂದ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಸಹ ಇರ್ತದೆ. ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಆನೇಕಲ್ನ ಮಹಾಜನತೆ ಎಲ್ಲರೂ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಇದೇ ದಿನಾಂಕ 10/5/2026 ಭೀಮೋತ್ಸವ ಎಂಬ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಫ್ಯಾಮಿಲಿ ಮಾರ್ಟ್ನ ಮುಂಭಾಗದಲ್ಲಿರುವ ಒಂದು ಮೈದಾನದಲ್ಲಿ ಎಲ್ಲ ನಮ್ಮ ಭೀಮ ಬಂಧುಗಳು ಸೇರಿಕೊಂಡು ಅಲ್ಲಿಂದ ಕಾಲ್ನಡಿಗೆ ನಡೆದು ಟೋಲ್ ಹತ್ರ ಯೂಟರ್ನ್ ಮಾಡಿಕೊಂಡು ಮತ್ತು ಈ ಜಯಭಾರತಿ ಕಾಲೇಜಿನಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆ ಸ್ಟೇಜ್ ಕಾರ್ಯಕ್ರಮದಲ್ಲಿ ಏನೇನು ನಡೆಯುತ್ತೆ ಅಂತ ನಮ್ಮ ಅಧ್ಯಕ್ಷರಾದ ಅನಿಲ್ ಅವರು ಈಗಾಗಲೇ ಹೇಳಿದ್ದಾರೆ. ನಾನು ಈ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಆನೇಕಲ್ನ ಎಲ್ಲ ಜಾತಿ ಜನಾಂಗದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. 10/5/2026 ಅತ್ತಿಬೆಲೆಯಲ್ಲಿ ಭೀಮೋತ್ಸವ 2026 ಅಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದು, ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಭೀಮ ಯುಜೋತ್ಸವನ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಯಾಕಂತೇಳಿದ್ರೆ ಬಾಬಾ ಅವರ ಸಮಬಾಳು ಅಂತೇಳಿ ಹೇಳಿದ್ದಾರೆ. ಅವರು ಸಮಾಜಕ್ಕೆ ಏನಾದರೂ ಕೊಟ್ಟರೆ ಆ ಸಮಾಜನ ಮತ್ತೆ ನಾವು ಮಾಡಬೇಕಂತೇಳಿ ಒಂದು ಬಾಬಾ ಸಾಹೇಬರ ಕನಸನ್ನು ನನಸು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನ್ ಪುಸ್ತಕ ಟ್ಯಾಬ್ಲೋ ದೊಡ್ಡದಾಗಿ ಸುಮಾರು ಒಂದು 10 ಅಡಿ ದೊಡ್ಡದಾಗಿ ಒಂದು ಪುಸ್ತಕವನ್ನು ನಾವು ಮಾಡಿ ಡೆಮೋ ರೀತಿಯಲ್ಲಿ ಮೆರವಣಿಗೆಯನ್ನು ಮಾಡ್ತಾಯಿದ್ದೀವಿ. ಟ್ಯಾಬ್ಲೋ ಅಂತ ಕಾನ್ಸ್ಟಿಟ್ಯೂಷನ್ ಟ್ಯಾಬ್ಲೋ ಮಾಡ್ತಾಯಿದ್ದೀವಿ. ಇದು ಸಂವಿಧಾನ ಜಾಗೃತಿ ಅರಿವಿಗಾಗಿ ಈ ಒಂದು ಪ್ರದರ್ಶನವನ್ನು ಇಟ್ಟಿದ್ದೀವಿ.
ಅದರ ಜೊತೆ 100 ಜನ ತಮಟೆಗಳು ಮತ್ತು ವಾದ್ಯ ವೃಂದ ಇರುತ್ತೆ, ಮತ್ತು ಕಲಾ ತಂಡಗಳಿರುತ್ತೆ. ಈ ರೀತಿ ವಿಶೇಷ ರೀತಿಯಲ್ಲಿ ನಾವು ಈ ಒಂದು ವಿಜಯೋತ್ಸವ, ಭೀಮ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ತಾಲೂಕಿನ ಎಲ್ಲ ಮಹಾಜನತೆಯರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೀಮ ವಿಜಯೋತ್ಸವ ಜೊತೆಗೆ ಕೈ ಜೋಡಿಸಿ ಇದರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮತ್ತು ಅದೇ ರೀತಿ ಈ ತಾಲೂಕಿನಾದ್ಯಂತ SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳು ಏನು ಇವತ್ತು ಡಿಸ್ಟಿಂಕ್ಷನ್ ತೆಗೆದಿದ್ದಾರೆ, ಅವರಿಗೆ ನಾವು 100 ಜನಕ್ಕೂ ಮೇಲ್ಪಟ್ಟು ಅವರಿಗೆ ಅಂಬೇಡ್ಕರ್ ಕ್ಲಾಸ್ ಎಂಬ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾಯಿದ್ದೀವಿ. ಅದಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಭೀಮೋತ್ಸವ ಸಮಿತಿಯವರು. ಇದೇ ರೀತಿ ಇನ್ನೂ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಮೈಸೂರು ಕಲಾ ತಂಡದವರಿಂದ ಒಂದು ಭೀಮಗಾನ ಗೀತೆಗಳು ಕೂಡ ಇರ್ತವೆ. ಈ ಕಾರ್ಯಕ್ರಮದಲ್ಲಿ ತುಂಬ ವಿಜಯೋತ್ಸವ ರೀತಿಯಲ್ಲಿ ಬಾಬಾ ಸಾಹೇಬರನ್ನ ನಾವು ಸವಿಬೇಕು, ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂಥೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ತಾಲೂಕಿನ ಜನತೆ ಎಲ್ಲರೂ ಈ ಕಾರ್ಯಕ್ರಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಾವು ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಜೈ ಭೀಮ್. ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಬರ್ತ್ಡೇಗಳನ್ನು ಸೆಲೆಬ್ರೇಷನ್ ಮಾಡುವಂಥ ಏಕೈಕ ವ್ಯಕ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆ ಇವರಿಗೆ ಇಷ್ಟು ಬರ್ತ್ಡೇಗಳನ್ನು ಮತ್ತು ಇಷ್ಟು ಗೌರವವನ್ನು ಕೊಡ್ತಾರೆ ಅಂದರೆ ಅವರಲ್ಲಿದ್ದಂಥ ಸಂಸ್ಕಾರ ಮತ್ತು ಅವರು ಪಡೆದಂಥ ಶಿಕ್ಷಣ. ಆಮೇಲೆ ಇಂಡಿಯಾಗೆ ಬಂದ ಮೇಲೆ ಅವರು ಮಾಡಿದಂಥ ಮೊದಲು ಎಲ್ರಿಗೂ ಅಂದರೆ ಶಿಕ್ಷಣ ಕೊಡಿಸೋದಾಗಲಿ, ಮಹಿಳೆಯರ ಹಕ್ಕುಗಳಾಗಲಿ, ಮತ್ತು ಕಾರ್ಮಿಕರಿಗಾಗಲಿ, ಹೀಗೆ ಸುಮಾರು ಕಾರ್ಯಕ್ರಮಗಳನ್ನು ಮತ್ತು ಸಂವಿಧಾನವನ್ನು ಬರೆದಿದ್ದಾರೆ. ಹೀಗಾಗಿ ಅವರ ಹಬ್ಬದ ರೀತಿ ಆಚರಿಸಬೇಕು, ಹುಟ್ಟುಹಬ್ಬನ. ಮತ್ತು ಅವ್ರು ಮಾಡಿದಂಥ ಕಾರ್ಯಗಳನ್ನು ಇಡೀ ಪ್ರಪಂಚಕ್ಕೆ ತಿಳಿಸ್ಬೇಕು, ಮತ್ತು ನಮ್ಮ ತಾಲೂಕಿನ ಜನತೆಗೆ ತಿಳಿಸ್ಬೇಕು, ಮತ್ತು ಅವರ ಹಬ್ಬನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಇಡೀ ತಾಲೂಕಿನಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ದಿನಾಂಕ 10/5/2026 ಅತ್ತಿಬೆಲೆ ಗ್ರಾಮದಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲ ಆನೇಕಲ್ನ ಇದು ತಾಲೂಕು ಮಟ್ಟದ ತುಂಬ ದೊಡ್ಡ ಕಾರ್ಯಕ್ರಮ ಇದು ತಾವುಗಳು ದಯವಿಟ್ಟು ಆನೇಕಲ್ ಜನತೆ, ಮಹಿಳೆಯರಾಗಲಿ, ಯುವಕರಾಗಲಿ ಎಲ್ಲ ಬಂದು ಪಾಲ್ಗೊಳ್ಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೈ ಭೀಮ್. ಭೀಮೋತ್ಸವ 2026 ಅನ್ನೋ ಶೀರ್ಷಿಕೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಅತ್ತಿಬೆಲೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ವಿದ್ಯಾರ್ಥಿಗಳು ಮತ್ತು ಉದ್ಯೋಗವಂತರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಸಹ ಅನುಕೂಲ ಆಗಲಿ ಮತ್ತು ಸಂವಿಧಾನದ ಅಡಿಯಲ್ಲಿ ಎಲ್ಲ ಬಾಂಧವರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಲುಪಲಿ ಅಂತ ನಾವು ಉದ್ದೇಶಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಆನೇಕಲ್ನ ಎಲ್ಲ ಮಹಾಜನತೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಜೈ ಭೀಮ್. ಏನು ಇದೇ ತಿಂಗಳು 10/5/2026 ಭೀಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆನೇಕಲ್ ತಾಲೂಕಿನ ಎಲ್ಲ ಜನತೆ ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತೀನಿ. ತಿಂಗಳು 10/5/2026 ಭೀಮೋತ್ಸವ ಅತ್ತಿಬೆಲೆ ಗ್ರಾಮದಲ್ಲಿ ಆಚರಿಸ್ತಾ ಇದ್ದೀವಿ. ಆನೇಕಲ್ ಎಲ್ಲ ಬಂಧುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್. 5/5/2026 ಭಾನುವಾರ ಸಂಜೆ 4 ಗಂಟೆಗೆ ಭೀಮೋತ್ಸವ ಎಂಬ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ದಯವಿಟ್ಟು ಎಲ್ಲ ಜನಾಂಗವರು ಬಂದು ಎಲ್ಲರೂ ಹಬ್ಬವನ್ನು ಆಚರಿಸೋಣ. ಇದೇ ತಿಂಗಳು ಮೇ 10, 2026 ಭೀಮೋತ್ಸವ ಎಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಎಲ್ಲ ಜನತೆ ಬಂದು ಸಪೋರ್ಟ್ ಮಾಡಿ. ಜೈ ಭೀಮ್. ಭೀಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆನೇಕಲ್ ತಾಲೂಕಲ್ಲಿ. ದಯವಿಟ್ಟು ಎಲ್ಲ ನನ್ನ ಸಹೋದರರು ಆನೇಕಲ್ ವಿಧಾನಸಭಾ ಕ್ಷೇತ್ರ ಜನತೆಗಳು ಭೀಮೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕಂತ ಮನವಿ. ಅತ್ತಿಬೆಲೆ 10ನೇ ತಾರೀಕು ಅಂಬೇಡ್ಕರ್ ಭೀಮೋತ್ಸವ ಮಾಡ್ತಾವ್ರೆ. ಆ ಭೀಮೋತ್ಸವಕ್ಕೆ ಎಲ್ಲ ಊರಿನಿಂದ ಹುಡುಗರು, ಸ್ಟೂಡೆಂಟು, ಹೆಚ್ಚು ಮಹಿಳೆಯರು ಇವರೆಲ್ಲ ಭಾಗವಹಿಸಿ ಈ ಭೀಮೋತ್ಸವ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಕೋರ್ತಾ ಇದ್ದೀನಿ. ನಮ್ಮ ಹಳ್ಳಿನ ಪಾಲ್ಯಕ್ಕೆ ಬರ್ತವೆ, ಎಲ್ಲ ಹಳ್ಳಿಯಿಂದ ಬರ್ತವೆ. ಅದರಿಂದ ಎಲ್ಲರೂ ಸಮಬಾಳ್ದು ಸಮಪಾಲು ಅಂತೇಳಿ ಈ ಭೀಮೋತ್ಸವಕ್ಕೆ ಭಾಗವಹಿಸಿ ಈ ಭೀಮೋತ್ಸವ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಜೈ ಭೀಮ್. ಇದೇ 10/5/2026 ಭಾನುವಾರ ಇಡೀ ಆನೇಕಲ್ ತಾಲೂಕಲ್ಲೇ ತುಂಬ ದೊಡ್ಡ ಮಟ್ಟದಲ್ಲಿ
ಎಲ್ಲ ಸಮುದಾಯ ಎಲ್ಲ ಜನಾಂಗದವರು ಸೇರಿ ಭೀಮೋತ್ಸವ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ತುಂಬ ಪ್ರಯತ್ನಪಟ್ಟು ಪ್ರತಿಯೊಂದು ಹಳ್ಳಿಯಿಂದ ಒಂದೊಂದು ಪಲ್ಲಕ್ಕಿ ಥರ ಅವರೇ ಸ್ವಯಂ ಪ್ರೇರಿತವಾಗಿ ಕರ್ಕೊಂಬರ್ತಿದ್ದಾರೆ. ಮತ್ತು ಇದಕ್ಕೆ ಯಾವುದೇ ಡೊನೇಷನ್ ಇಲ್ದಿರ ಎಲ್ಲರೂ ಕೈಯಿಂದ ಹಾಕ್ಕೊಂಡು ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ, ಸ್ವಾಭಿಮಾನಿಗಳ ರೀತಿ ಮಾಡಬೇಕು ಅಂತ ಸ್ವಾಭಿಮಾನಿ ಬಾಬಾ ಸಾಹೇಬ್ರ ಜಯಂತಿನ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಯಾಕೆ ಮಾಡಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಬದುಕ್ತಾ ಇರೋದು ಅವ್ರು ಕೊಟ್ಟಿರೋಂಥ ಆಶೀರ್ವಾದದಿಂದ. ನಾವು ಇವತ್ತೇನಾದರೂ ಒಂದು ಈ ರೀತಿ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಅವ್ರು ಕೊಟ್ಟಿರೋಂಥ ಆದರ್ಶಗಳಿಂದ ನಾವು ಬದುಕ್ತಿದ್ದೀವಿ. ಸೊ ಅಂಥ ಆದರ್ಶ ವ್ಯಕ್ತಿನ ಪ್ರತಿದಿನ ನಾವು ಸಂಭ್ರಮದಲ್ಲೇ ಮಾಡಬೇಕು ಅಂತ ಅವರ ಜಯಂತಿಯನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ತಾಲೂಕಿನ ಎಲ್ಲ ಜನತೆ ಸ್ವಯಂ ಪ್ರೇರಿತವಾಗಿ ಬಂದು ಈ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತಿದ್ದೀವಿ. ಜೈ ಭೀಮ್. ಇದೇ ತಿಂಗಳು ಏನು 10ನೇ ತಾರೀಕು ಭಾನುವಾರ ಬಾಬಾ ಸಾಹೇಬ್ರ ಭೀಮೋತ್ಸವವನ್ನು ಎಲ್ಲ ನಮ್ಮ ಸ್ನೇಹಿತರು ಮತ್ತು ಸಹೋದರರು ಹಮ್ಮಿಕೊಂಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಒಗ್ಗಟ್ಟಿನ ಮಂತ್ರವನ್ನು, ಅದು ಹೆಚ್ಚಾಗಿ ಎಲ್ಲ ಯುವಕರನ್ನ ಸೆಳೆದು ತುಂಬ ಅದ್ಭುತವಾದಂಥ ಕಾರ್ಯವನ್ನು ನಮ್ಮ ಅನಿಲವರಾಗಿರ್ಬೋದು, ಸಂಘವರಾಗಿರ್ಬೋದು, ಬಾಬು ಅವರಾಗಿರ್ಬೋದು, ಮತ್ತು ಶ್ರೀನಣ್ಣವರಾಗಿರ್ಬೋದು, ಇವ್ರ ಜೊತೆಲಿ ನಾವು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಾಗಿ ಎಲ್ಲ ಹಳ್ಳಿಗಳಿಂದ ಯುವಕರು ಬಂದು, ಜನಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್. ನಮ್ಮ ಆನೇಕಲ್ ತಾಲೂಕಿನ ಅತ್ತಿಬೇಲೆಯಲ್ಲಿ ಭೀಮೋತ್ಸವ ಅಂತ ಏನು ಜಾತ್ರೆ ಮಾಡ್ತಾಯಿದ್ದೀವಿ. ಎಲ್ಲರೂ ಭೀಮ ಬಂಧುಗಳು ಮತ್ತು ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭೀಮೋತ್ಸವ ಏನಿದೆ ಎಲ್ಲರೂ ಬಂದು ಭಾಗವಹಿಸಬೇಕು. ಮತ್ತು ಯುವಕರು ಹೆಚ್ಚಾಗಿ ಬಂದು ಸಂಭ್ರಮಿಸಬೇಕು ಅಂತ ಮನವಿ ಮಾಡ್ಕೊತೀನಿ. ಮತ್ತು ನಾವು ಆನೇಕಲ್ಲಿಂದ ಒಂದು ಪಲ್ಲಕ್ಕಿ ಮಾಡ್ಕೊಂಡು ನಾವು ಬರಬೇಕು. 100 ಜನ ಬಂದು ನಾವು ಭಾಗವಹಿಸ್ತೀರಿ. ನೀವು ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.